ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಯೋಹನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನದಲ್ಲಿ, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆಮೆನ್. ಹೌದು ಪ್ರಿಯ ದೇವ ಜನರೇ, ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮಗೆ ಅನೇಕ ಕಷ್ಟಗಳು, ಹಿಂಸೆ, ಸಂಕಟ, ಸಾಲದ ಭಾರಗಳು, ಸಹಿಸಿಕೊಳ್ಳಲಾಗದಂತ ದುಃಖಗಳು, ಇವುಗಳ ನಡುವೆ ನಾವು ಜೀವಿಸುತ್ತಾ ಇದ್ದೇವೆ. ಆದರೆ ಒಂದು ಕ್ಷಣ ನಮಗೆ ಯೋಚನೆ ಬರುತ್ತದೆ. ಅದೇನೆಂದರೆ, ನಮಗೆ ಸಹಾಯ ಮಾಡುವವರು ಯಾರಿದ್ದಾರೆ? ನಮ್ಮನ್ನು ಈ ಕಷ್ಟ ಕಣ್ಣೀರಿನಿಂದ ಬಿಡುಗಡೆ ಮಾಡುವವರು ಯಾರು ಎಂದು. ಈಗಿರಲಾಗಿ ಪ್ರಿಯ ಸಹೋದರ ಸಹೋದರಿಯೇ, ಭಯಪಡಬೇಡಿರಿ. ಏಕೆಂದರೆ ಯೇಸು ಕ್ರಿಸ್ತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆಮೆನ್. ಹೌದು ಪ್ರಿಯ ದೇವ ಜನರೇ, ಈ ವಾಕ್ಯವನ್ನು ಕೇಳಿದಾಗ ನಿಮ್ಮ ಮನಸ್ಸು ನೆಮ್ಮದಿಯಿಂದ ತುಂಬಿರಲಿ. ಹೇಗೆಂದರೆ, ಯೇಸು ಕ್ರಿಸ್ತನು ನಮ್ಮನ್ನು ಅನಾಥರಾಗಿ ಬಿಡಲಿಲ್ಲ. ಆತನು ಹೇಳಿದ ಹಾಗೆ, ನಿಮಗೆ ಬೇರೊಬ್ಬ ಸಹಾಯಕನನ್ನು ಕೊಡುತ್ತೇನೆ. ಆ ಸಹಾಯಕನು ಪವಿತ್ರಾತ್ಮನು. ಆತನು ಕ್ಷಣ ಮಾತ್ರ ಬಂದು ಹೋಗುವವನಲ್ಲ, ಸದಾಕಾಲವು ನಿಮ್ಮ ಸಂಗಡ ಇರುವವನಾಗಿದ್ದಾನೆ. ಆಮೆನ್. ಈಗಿರುವುದರಿಂದ ಪ್ರಿಯ ದೇವ ಜನರೇ, ನಿಮ್ಮ ಹೋರಾಟಗಳು ದೊಡ್ಡದಾಗಿರಬಹುದು, ಆದರೆ ನಿಮ್ಮೊಳಗಿನ ಸಹಾಯಕನು ಅದಕ್ಕಿಂತ ದೊಡ್ಡವನು. ನಿಮ್ಮ ಕೈ ಬಿಡುವವನಲ್ಲ, ನಿಮ್ಮನ್ನು ಕೈ ಹಿಡಿದು ನಡೆಸುವವನಾಗಿದ್ದಾನೆ. ನೀವು ಪ್ರಾರ್ಥಿಸಲು ಶಕ್ತಿ ಇಲ್ಲವೆಂದು ಭಾವಿಸಿದರು ಆತನು ನಿಮ್ಮ ಪರವಾಗಿ ಮಧ್ಯಸ್ಥಿಕೆ ವಹಿಸುವನು. ನೀವು ದಾರಿ ತಪ್ಪಿದಾಗ ಆತನು ಸರಿಯಾದ ದಾರಿಯನ್ನು ತೋರಿಸುವವನಾಗಿದ್ದಾನೆ. ಹೆದರಬೇಡಿರಿ, ನಿರಾಸರಾಗಬೇಡಿರಿ. ನೀವು ಒಬ್ಬರಲ್ಲ, ದೇವರ ಆತ್ಮ ನಿಮ್ಮ ಸಂಗಡ ಇದ್ದಾನೆ. ಇಂದಿಗೂ ನಾಳೆಯೂ ಸದಾಕಾಲವು ಈ ಸತ್ಯವನ್ನು ನಿಮ್ಮ ಹೃದಯದಲ್ಲಿ ಹಿಡಿದುಕೊಳ್ಳಿರಿ. ಆಗ ನಿಮ್ಮೊಳಗಿನ ಭಯವು ಕರಗಿ ಹೋಗುತ್ತದೆ, ನಿಮ್ಮ ಮನಸ್ಸು ಬಲಗೊಳ್ಳುತ್ತದೆ. ಆಮೆನ್. ಹೌದು ಪ್ರಿಯ ದೇವ ಜನರೇ, ನಾವು ಯೋಹನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 15ನೇ ವಚನದಿಂದ ನೋಡುವುದಾದರೆ, ಅಲ್ಲಿ ಕರ್ತನಾದ ಕ್ರಿಸ್ತನು ಇಂತೆನ್ನುತ್ತಾನೆ, ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಆಮೆನ್. ಹೀಗಿರುವುದರಿಂದ ಪ್ರಿಯ ದೇವ ಜನರೇ, ನಮಗೆ ಯಾವ ಸಹಾಯವಿಲ್ಲವೆಂದು ಕಣ್ಣೀರು ಸುರಿಸಬೇಡಿರಿ. ಕರ್ತನು ನಿಮಗೆ ಸಹಾಯ ಮಾಡಲು ಪವಿತ್ರಾತ್ಮನನ್ನು ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆಮೆನ್.